ಸರ್, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಆತ್ಮೀಯರು ಕೂಡ ಹೌದು. ಒಡನಾಟ ಹೇಗೆ ಸ್ಟಾರ್ಟ್ ಆಯಿತು? 84-85 ಒಳಗೆ ನಾವೆಲ್ಲ ಸ್ನೇಹಿತರು. ಜಾಸ್ತಿ ಏನಿಲ್ಲ, ಕ್ಲೋಸ್. ನಮ್ಮ ಕಂಡ್ರೆ ಭಾಳ ಆತ್ಮೀಯತೆ ಇದ್ರು ಕೂಡ ದಿನ ಮೀಟ್ ಮಾಡೋವಂಥದ್ದು ಏನಿಲ್ಲ. ರೌಡಿಸಮ್ ಅನ್ನ ಹತ್ತಿರದಿಂದ ನೋಡಿದಿರಿ ಸರ್? ನಾನು ಯಾವ ರೋಡಿನೂ ಕೇರು ಮಾಡಲ್ಲ. ಅವರು ನನ್ನ ಹತ್ರ ಬರೋದಿಲ್ಲ. ಯಾರು ಟಿವಿಲಿ ತೋರಿಸೋರು ಅವ್ರು ಯಾರು ರೋಡಿಗಳು ಅಂದ್ಕೊಂಡೇ ಇಲ್ಲ. ಅವನ್ನೆಲ್ಲ ಲೆಕ್ಕಕ್ಕೂ ಇಟ್ಟಿಲ್ಲ, ಅಂದ್ಕೊಂಡೂ ಇಲ್ಲ. ಯಾವ ಥರ ಇತ್ತು ಆಗಿನ ಹೋರಾಟ? ಒಂದು ಹೋರಾಟ. ಆ ಹೋರಾಟದಲ್ಲಿ ನಮಗೆ ಎಲ್ಲ ಜನ ಇದ್ದು ನಡ್ಕೊಂಡು ಜಾಲಿಯಾಗಿ ಎಲ್ಲ ಹೋದ್ವಿ. ಸರ್, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಆತ್ಮೀಯರು ಕೂಡ ಹೌದು. ಒಡನಾಟ ಹೇಗೆ ಸ್ಟಾರ್ಟ್ ಆಯಿತು ಅಂತ? ಅದೇ 89ಕ್ಕಿಂತ ಮುಂಚೆ 83-84-85 ಒಳಗೆ ನಾವೆಲ್ಲ ಸ್ನೇಹಿತರು, ಬಾಯ್ ಸ್ನೇಹಿತರು. 89 ಜೊತೆಲೆ ಮೇಲೆ ಅದು. ಓಕೆ. ಅವಾಗಿಂದ ಸ್ನೇಹ ವಿಶ್ವಾಸ, ಬಟ್ ಜಾಸ್ತಿ ಏನಿಲ್ಲ. ಕ್ಲೋಸ್. ನಮ್ಮ ಕಂಡ್ರೆ ಭಾಳ ಆತ್ಮೀಯತೆ ಇದ್ರು ಕೂಡ ದಿನ ಮೀಟ್ ಮಾಡೋವಂಥದ್ದು ಏನಿಲ್ಲ. ಯಾವಾಗಲ ಓಕೆ ಆ ಥರ ಅಷ್ಟೊಂದು ಬ್ಯುಸಿ. ಅವರು ಬ್ಯುಸಿ ಅಂದರೆ ಅವರು ಪೊಲಿಟಿಕಲ್ ಬ್ಯುಸಿ, ನಾವು ಪೊಲಿಟಿಕಲ್ ಬ್ಯುಸಿ. ನಾವು ಎಲ್ಲ ಒಂದೇ ಟ್ರೂಪ್ ಇದ್ದರೂ ಕೂಡ ದಿನ ಸೇರ್ಕೊಂಡು ಮಾತಾಡೋಂಥದ್ದು ಏನಿಲ್ಲ. ಯಾವಾಗ ಸಿಟ್ಟಾಗ ಮಾತಾಡೋದು ನಮ್ದೇನೇ ಕೆಲಸ, ಅವ್ರು ಮಾಡ್ಕೊಡೋ ಅವ್ರದ್ದೇನೇ ಕೆಲಸ ನಾವು ಮಾಡ್ಕೊಡ್ತಾ ಇದ್ವಿ. ಓಕೆ ಸರ್, ಹಿಂದಿನ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋದರೆ, ಬೆಂಗಳೂರಲ್ಲಿ ಆ ಟೈಮಲ್ಲಿ ರೌಡಿಸಮ್, ದಾದಾಗಿರಿ ಜಾಸ್ತಿ ಇತ್ತು. ಆ ಟೈಮಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಒಬ್ಬೊಬ್ಬರದ್ದು ಹಿಡಿತಾ ಇತ್ತು ಅಂತೆಲ್ಲ ಹೇಳ್ತಾರೆ. ಆ ರೌಡಿಸಮನ್ನು ಹತ್ತಿರದಿಂದ ನೋಡಿದ್ದೀರಿ ಸರ್? ಬೆಂಗಳೂರೇ ನೋಡಿದ್ಮೇಲೆ ಅದೆಲ್ಲ ನೋಡಿರಲ್ವಾ ಹೇಳಿ? ಎಲ್ಲ ನೋಡಿದ್ವಿ, ಇಲ್ಲ ಅಂತಿಲ್ಲ. ಓಕೆ. ಮಾಡಕ್ಕೆ ಹೋಗಿ ನಮ್ಮ ಹತ್ರ ಯಾರು ಮಾಡಕ್ಕೆ ಬಂದಿಲ್ಲ, ನಾವು ಯಾತ ಮಾಡಕ್ಕೆ ಹೋಗಿಲ್ಲ. ನನ್ನ ಜನಶಕ್ತಿ 1000 ಜನಕ್ಕೆ 1000 ಜನ, 10,000 ಬೇಕಾ 10,000 ಜನ ಸೇರಿಸೋ ಕೆಪಾಸಿಟಿ ಬೆಂಗಳೂರು ಹರಿದಿರೋದು. ಇವತ್ತು ಇದೆ, ಅವತ್ತು ಇತ್ತು, ಅದು ಯಾವಾಗ ಇರ್ತದೆ. ಹೌದು. ನಾವು ಯಾವ ರೋಡಿನೂ ನಾವು ರೋಡಿ ಅಂದ್ಕೊಂಡಿಲ್ಲ. ನಾನು ನೀವು ಟಿ ವಿಲಿ ತೋರಿಸೋರು ಅವ್ರು ಯಾರು ರೋಡಿಗಳು ಅಂದ್ಕೊಂಡಿಲ್ಲ. ಅವನ್ನೆಲ್ಲ ಲೆಕ್ಕಕ್ಕೂ ಇಟ್ಟಿಲ್ಲ, ಅಂದ್ಕೊಂಡೂ ಇಲ್ಲ. ಅವ್ರು ಯಾರೂ ನಮ್ಮ ಬಗ್ಗೆ ಬಂದೂ ಇಲ್ಲ. ನಾವು ನಾವೇ ನಮಗೇನು ಕೆಲಸ ಇದೆ? ಹೌದು, ಕರೆಕ್ಟ್. ನಮಗೇನು ಕೆಲಸ ಇದ್ರೆ ಹೋಗ್ಬೇಕು. ನಮ್ಗೆ ಆ ಥರ ರೋಡಿಸಮ್ ಮಾಡಿ ಊಟ ಮಾಡಬೇಕು ಅಂತ ಏನಿಲ್ಲ. ಹೌದು, ನಿಜ. ನಾವೆಲ್ಲ ನಮ್ಮ ತಂದೆ ನಮ್ಗೆ ಏನೇನು ಬೇಕು ಎಲ್ಲ ಮಾಡಿಕೊಟ್ಬಿಟ್ಟಿದ್ದಾರೆ. ನಮ್ಗೆ ಆ ಥರ ರೋಡಿ ಅಂದರೆ ಯಾರು? ಇನ್ನೊಬ್ಬಂದು ಕಿತ್ಕೊಂಡು ತಿನ್ನೋನಿಗೆ ರೋಡಿ ಅಂತ ಹೇಳೋದು. ಕರೆಕ್ಟ್. ಇದು ರೋಡಿ ಅಂದರೆ ಹೊಡೆದು ಮಚ್ಚಲು ಹೊಡಿ, ಚಾಕೋಡಿ ಕೊಲೆ ಮಾಡಿದ್ರು ರೋಡಿ ಎಲ್ಲ. ಅದಕ್ಕಿಂತ ದೊಡ್ಡ ರೋಡಿ ಯಾರು ಅಂದರೆ ಇನ್ನೊಬ್ಬ ನನ್ನನ್ನು ಕಿತ್ಕೊಂಡು ತಿನ್ನೋಣ ರೋಡಿ. ನಿಜ, ಕರೆಕ್ಟ್. ಇದು ನನ್ನ ಅಭಿಪ್ರಾಯ. ನಾನು ಯಾವ ರೋಡಿನೂ ಕೇರು ಮಾಡಲ್ಲ. ಅವರು ನನ್ನ ಹತ್ರ ಬರೋದಿಲ್ಲ. ಯಾರು ಓಕೆ ಯಾರು ನಾನು ಹೋಗೋದಿಲ್ಲ. ನಮ್ಗೇನು ಕೆಲಸ ಅದು? ನಮ್ಮ ಮನೆ ಬಂದರೆ ಅವಾಗ ಅದು ಮಾತು ಬೇರೆ. ಹೌದು ಹೌದು. ಯಾವತ್ತು ಸಮಸ್ಯೆಗಳಾಗಿರ್ಲಿಲ್ವ ಸರ್ ಬೇರೆಯವ್ರ ಕಡೆಯಿಂದ ರಾಜಕೀಯ? ನಾನು ನಿಮಗೆ ನಮ್ಮಲ್ಲಿ ಎಲ್ಲ ಸ್ಟೇಷನ್ ಚೆಕ್ ಮಾಡಿ ಬಂದ ಹುಡುಗಿಂದ ಜನ ನಿಮ್ಗೆ ಬೇರೆ ಹೇಳ್ತಾರೆ, ನಾನು ಇರೋದೇ ಬೇರೆ. ಅಂದರೆ ನಾವು ಅಫಿಷಿಯಲ್ಸ್ ಖಡಕ್ಕಾಗಿರ್ತೀವಿ, ಜನರ ಹತ್ರ ಹಂಗೆ ಇರೋಕ್ಕಾಗಲ್ಲ, ಪ್ರೀತಿದ್ದೇ ಇರ್ತೀವಿ. ಕರೆಕ್ಟ್. ಪೊಲೀಸ್ ಆಫೀಸರ್ ಇರಲಿ, ಅಫಿಷಿಯಲ್ಸ್ ಇರಲಿ, ಬೇರೆ ದಿಟ್ಟ ಕರೆಕ್ಟಾಗಿರ್ತೀವಿ. ಇದೆಲ್ಲ ಕೊಳಚೆ ಪ್ರದೇಶ ಸ್ಲಮ್, ದಿನ ಪೊಲೀಸ್ ಕೇಸ್ಗಳಿರ್ತವೆ. ಓಕೆ. ಸುಮ್ಮನೆ ಯಾರಿಗಾನ ಹಿಡ್ಕೊಂಡು ಹಾಕಿದ್ರೆ ಹೇಳ್ತೀವಿ, ಒಳ್ಳೆ ಥರ ಮಾಡಿ ಸೆಂಡ್ ಮಾಡಿ ಬಿಡ್ರಿ ಅಂತ ಹೇಳ್ತೀವಿ. ಬಿಡ್ತಾರೆ ಪಾಪ ಪೊಲೀಸು ನಮ್ಗೆ ಸಹಕಾರ ಕೊಡ್ತಾರೆ, ಓಕೆ, ನಾವಿಲ್ಲ ಅಂತೇಳಿದೆ. ಆದರೆ ಇಲ್ಲಿ ಏನಾಗುತ್ತೆ, ನಮ್ಮಂಥವ್ರು ಇಲ್ಲ ಅಂತ ಅಂದಾಗ ಸ್ವಲ್ಪ ದೌರ್ಜನ್ಯಗಳು ಜಾಸ್ತಿ ಆಗ್ತದೆ. ಅದನ್ನು ನಡೆಯಕ್ಕೆ ಬಿಡಬಾರ್ದು. ನಮ್ಮ ಕ್ಷೇತ್ರ ನಡೆಯಕ್ಕೆ ಬಿಡಬಾರ್ದು, ಅಷ್ಟೇ ನಾವು ಮಾಡೋದು. ನಾನು ಯಾವ ಗೂಂಡನ ರೋಡಿನೂ ಕೇರ್ ಮಾಡಿಲ್ಲ, ಯಾರು ನಾನು ನೋಡಿಲ್ಲ, ನನ್ನ ಹತ್ರ ಯಾರು ಬಂದಿಲ್ಲ. ಓಕೆ ಸರ್, ಯಾವಾಗಲೂ ಕೂಡ ಪಕ್ಷಕ್ಕೋಸ್ಕರ ಕೆಲಸ ಮಾಡೋ ಟೈಮಲ್ಲಿ ಸೈಕಲ್ ಬೇಕು, ಗಾಡಿ ಬೇಕು ಅಂತ ಯಾವುದೂ ನೋಡಲ್ಲ. ಕಾಲ್ನಡಿಗೆಯಲ್ಲೇ ಹೋಗಿದ್ದಂತಹ, ಕಾಲಲ್ಲೇ ನಡ್ಕೊಂಡು ಹೋದಂಥ ಉದಾಹರಣೆಗಳು ತುಂಬ ಇರುತ್ತೆ. ಯಾವ ಥರ ಇತ್ತು ಆಗಿನ ಹೋರಾಟಗಳು? ಲಾಸ್ಟ್ ಟೈಮ್ ಸಿದ್ದರಾಮಯ್ಯ 2013 ಬಳ್ಳಾರಿ ಚಲೋ ಎಲ್ಲ ಬೆಳಗ್ಗೆ ನಡ್ಕೊಳೋದು. ನಮ್ಗೆ ನಡೆದಿದ್ದೇ ಗೊತ್ತಾಗಿಲ್ಲ, ಜಾಲಿಯಿಂದ ಹೋದ್ವಿ. ಒಂದು ಹೋರಾಟ, ಆ ಹೋರಾಟದಲ್ಲಿ ನಮಗೆ ಎಲ್ಲ ಜನ ಇದ್ದು ನಡ್ಕೊಂಡು ಜಾಲಿಯಾಗಿ ಎಲ್ಲ ಹೋದ್ವಿ. ಬಳ್ಳಾರಿ ಹೋಗಿ ರೀಚ್ ಮಾಡಿದ್ವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಕರೆಕ್ಟ್. ಹೌದು. ಅದೇನು ದೊಡ್ಡ ತ್ಯಾಗ ಇಲ್ಲ. ಭಾಳಷ್ಟು ಹತ್ರ ನಡಿಗೆಗಳು ಭಾಳಷ್ಟು ಮಾಡಿದ್ವಿ. ಒಂದಲ್ಲ, ಭಾಳ ನೂರಾರು ನಡಿಗೆಗಳು, ವಾಕಿಂಗ್ ಪಾದಯಾತ್ರೆಗಳೆಲ್ಲ ಮಾಡಿದ್ವಿ. ಬಳ್ಳಾರಿ ಅಷ್ಟು ದೂರ ಹೋಗಿದ್ರೆ ಯಾವುದಾದ್ರೂ ಪಾದಯಾತ್ರೆಗಳಲ್ಲಿ? ಇನ್ನೂ ದೂರ ಹೋಗಿದ್ವಿ. ನಾವು ಸ್ಟೂಡೆಂಟ್ ಲೈಫ್ ಒಳಗೆ ನಾವು ಇಲ್ಲಿಂದ ಬಾಂಬೆಗೆಲ್ಲ ನಡ್ಕೊಂಡು ಹೋಗಿದ್ವಿ. ಏನಕ್ಕೆ ಸರ್? ಸುಮ್ಮನೆ ಒಂದು 20 ಜನ 30 ಜನ ಹೋಗೋದು ಬಾಂಬೆಗೆ. ಬಾಂಬೆ, ಪೂನಾ ನಡ್ಕೊಂಡೇ ಹೋಗೋದು. ಏನಾದರೂ ವಿಚಾರ ಇರಬೇಕಲ್ಲ? ವಿಚಾರ ಅಲ್ಲಿ ಹೋಗಿ ಸಾಯಿಬಾಬಾ ಮುಗಿಯೋದು ಬರೋದು. ಓಕೆ. ಶಬರಿಮಲೆ ಹೋಗ್ತೀವಲ್ಲ, ಆ ಥರ ಹೋಗೋದು. ಶಬರಿಮಲೆ ದೊಡ್ಡ ಪಾದಯಾತ್ರೆ 2-3 ಸತಿ ನಡ್ಕೊಂಡು ಹೋಗಿದ್ವಿ. ಓಕೆ. ಅದೇನು ದೊಡ್ಡ ಇದಂತಲ್ಲ, ನಮಗೆ ಬಸ್ ಚಾರ್ಜ್ ಇಲ್ಲ, ನಡ್ಕೊಂಡು ಹೋಗೋದು ಎಲ್ಲ ಇತ್ತು. ಒಂದು 20-30 ಜನ ಹೋಗೋದು ಸುಮ್ಮನೆ. ಓಕೆ. ಅದೊಂದು ಫಾರೆಸ್ಟು,
ಅನಿಮಲ್ಸು ಫಾರೆಸ್ಟ್ ಲೈಫ್ ನೋಡ್ಕೊಂಡು ಹೋಗೋದು ಭಾಳ ಸಂತೋಷ ಖುಷಿ ಆಗುತ್ತೆ. ಹ್ಮ್ ನಡೆಯೋದು ನೀವು ನೋಡಿಬೇಕಾದ್ರೆ ಓಕೆ. ಕೆಲವು ಫಾರೆಸ್ಟ್ ರೂಟಲ್ಲಿ ನಡೀಲಿ, ಹ್ಮ್ ಚಿಕ್ಕಮಗಳೂರಿಂದ ಅಥವಾ ನಮ್ಮ ಶೃಂಗೇರಿಯಿಂದ ಚಿಕ್ಕಮಗಳೂರಿಂದ ಆ ಥರ ಹೋದು ಭಾಳ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ, ಏನೋ ಒಂದು ಇದಾಗುತ್ತೆ. ಓಕೆ. ನಡೆಯೋದೇನು ದೊಡ್ಡ ಕಷ್ಟ ಅಲ್ಲ. 5 ಕಿಲೋಮೀಟ್ರ್ ನಡೆಯೋದು, ಆಲ್ಟ್ ಆಗೋದು, ಊಟ ಮಾಡೋದು, ತಿನ್ನೋದು, ನಿಮ್ಗೆ ಹಂಗೂ ನಡ್ಕೊಂಡು ಹೋಗೋದು. ಓಕೆ. ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿ ನಡಿಗೆದು 4 ಗಂಟೆ ಮಾಡ್ತಾಯಿದ್ವಿ. ಹ್ಮ್ ಸೈಕಲ್ ಹೋಗುವಾಗ ಇಂಡಿಯಾ ಫುಲ್ ಸೈಕಲ್ ಹೋಗಿದ್ದೀನಿ, ಮೋಟ್ರ್ ಬೈಕಲ್ಲಿ ಇಂಡಿಯಾ ಫುಲ್ ಹೋಗಿದ್ದೀನಿ, ಕಾರಲ್ಲಿ ಇಂಡಿಯಾ ಫುಲ್ ಓಡಾಡಿದ್ದೀನಿ. ಓ. ನನಗೆ ಅದು ಅಡ್ವಾಂಟೇಜ್ ಸರ್. ನಮ್ಮ ಖುಷಿಗೆ ಹೋಗೋದು ಅಷ್ಟೇ ಇದು. ಬೇರೆಯವ್ರು ನಡೆದ್ಬಿಟ್ಟು ನಾವು ಹಂಗೆ ನಡೆದ್ವಿ ಅಡ್ವಾಂಟೇಜ್ ಆ ಥರ ನನಗಿಲ್ಲ. ಸುಮ್ಮನೆ ಫಾರೆಸ್ಟು ಇವತ್ತು ಅಷ್ಟೇ. ಓಕೆ. ಎಲ್ಲ ಬೆಳಗ್ಗೆ ಹೊತ್ತು ಒಂದು ಕಾರ್ ಡ್ರೈವ್ ಸಿಕ್ಕಿದ್ರೆ 4-5 ಗಂಟೆ ಮನೆ ಬಿಟ್ಟರೆ ಒಂದೊಂದು ದಿವಸ ಎಲ್ಲ ಒಂದು ರೌಂಡ್ ಹಂಗೆ ಔಟ್ಸಲ್ಲೇ ಬರ್ತೀವಿ. ಓ ಸೂಪರ್. ಇದು ಒಂಥರ ಮೈಂಡಿಗೆ ಫ್ರೆಶ್ ಆಗುತ್ತೆ. ಇಲ್ಲ ನಮ್ಮ ತೋಟಕ್ಕೆ ಹೋಗ್ತೀವಿ. ಈ ಥರ ಈ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದೇನು ದೊಡ್ಡ ವಿಷಯ ಅಲ್ಲ. ಹೌದು ಹೌದು ಸರ್.